ದಂಪತಿಗೆ ಕುಂಡಿನಾಪುರದ ಅರಸನಾದಂತಹ ಭೀಮಕ ಮಾಡುವ ನಮಸ್ಕಾರ. ಶ್ರೀ ದೇವರ ದಯೆಯಿಂದ ನಾವು ಕ್ಷೇಮಿಗಳು, ನೀವು ಕ್ಷೇಮಿಗಳೆಂದು ಹಾರೈಸುತ್ತೇವೆ. ನಾವು ಏನಂತೆ ವಿಷಯ? ಚದುರ ನಳನು ತ್ರಿಭುವನಾದೊಳಿದರೆ ಬದಲಾಗಿ ದಮಯಂತಿಗೆ ಮೊದಲೇ ಸ್ವಯಂವರ ಮಾಡ್ತೇನು ದಯವಿಟ್ಟು ಒದಗಿ ನಿಂತವು ಗೆಲುವಿಗೆ. ನನ್ನ ಮಗಳಾದಂತಹ ದಮಯಂತಿಯನ್ನು ಚಕ್ರವರ್ತಿಯಾದಂತಹ ನನಗೆ ಮದುವೆ ಮಾಡಿಕೊಟ್ಟಂತಹ ವಿಷಯ ನಿಮಗೆಲ್ಲರಿಗೂ ವೇದ್ಯವಾದದೆ. ಅವಳೊಂದಿಗಿನ ಸುಖವಾದ ದಾಂಪತ್ಯದ ಜೀವನದ ಮೂಲಕ 2 ಮಕ್ಕಳನ್ನು ಪಡೆದಂತಹ ಚಕ್ರವರ್ತಿ ದ್ಯೂತದ ದುರ್ವ್ಯಸನಕ್ಕೆ ಬಲಿಯಾದ, ಸಕಲವನ್ನು ಕಳೆದುಕೊಂಡು ಹೆಂಡತಿಯನ್ನು ಮಧ್ಯ ಕಾಡಿನ ದಾರಿಯಲ್ಲಿ ಬಿಟ್ಟು ಎತ್ತಲೋ ಹೋಗಿದ್ದಾನೆ. ದೇವರ ದಯೆಯಿಂದ ನನ್ನ ಮಗಳು ನನ್ನ ಮನೆಗೆ ಬಂದು ಸೇರಿದ್ದಾಳೆ. ಪ್ರಾಯಕ್ಕೆ ಬಂದಂತಹ ಮಗಳ ಕಣ್ಣೀರನ್ನು ಕಂಡು ನಾನು ಕರಗಿದ್ದೇನೆ. ಹಾಗಾಗಿ ಒಂದು ನಿರ್ಧಾರ ಮಾಡಿದ್ದೇನೆ, ದಮಯಂತಿಗೆ ಪುನಃ ಸ್ವಯಂವರ. ಇನ್ನಲ್ಲಿ ಎಷ್ಟು ಸಲ ಹೇಳಿದ್ದೆ ನಾನು, ಆ ನಿದ್ರೆ ಬಿಟ್ಟು ಬೆಂಕಿ ಎದುರು ಕುಳಿತುಕೊಳ್ಬೇಡ, ಪಿತ್ತ ವಿಕಾರ ಆಗ್ತದೆ. ಈಗ 3 ದಿನ ರಾತ್ರಿ ಹಗಲು ನಿದ್ದೆಗೆಟ್ಟರು ನನಗೆ ಅಭ್ಯಾಸ ಆಗಿದೆ, ಪಿತ್ತ ವಿಕಾರ ಆಗುದಲ್ಲ. ಮತ್ತೆ ದಮಯಂತಿಗೆ ಪುನಃ ಸ್ವಯಂವರ ಎನ್ನುವುದನ್ನು ಕೇಳಿಯೂ ತಿರುಗದೆ ಇರುವುದು ಒಂದು ತಲೆಯದು. ನಿನಗೆ ಇರುವೆಗೆ ಕಬ್ಬಿಣದ ಕೆಲಸ ಯಾಕೆ? ದಮಯಂತಿ ನಿನ್ನ ಮಾವನ ಮಗಳ, ಹೋಗಿ ಅಲ್ಲಿ ಕಂಬಕ್ಕೆ ಹೋಗಿ ಆದಿತ್ಯ ವಸುದೇವರ ಬಂದು ನೆರವೇರವೆಲ್ಲರೂ ಕಸಬಿಯ ಬಿಲಗವದೇಳಿ ಎಸೆಗಳಿಗೆ ಹದಿಮೂರಕ್ಕೆ ಸುವರನ್ನು ಕಲ್ಲದೊಳಗಿದ್ದೀರು. ಇದೇ ಬರುವ ದಶಮಿಯ 13 ಗಳಿಗೆಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಸುದೇವಾಲಕರಿಗೆಲ್ಲ ಭಿನ್ನ ತಲಿಕೆಗಳನ್ನು ಕೊಟ್ಟು ಕಳುಹಿಸಿದ್ದೇನೆ. ಎಲ್ಲರೂ ಒಂದು ನೆರೆದಿದ್ದಾರೆ. ನೀವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ವಿನಂತಿ. ಇತಿ ಭೀಮಕ ಇದುವರೆಗೆ ಸಮ್ಮತಗಳಾದುದೆ ಸಮ್ಮತಗಳಾದುದೆ. ಬಲವೋ ನೆಲ ತಪ್ಪೋ ದಿನ ತನದ ಮರವೋ ನನ್ನ ಬಲವೋ ನನಗೊಪ್ಪೋ ದಿನ ತನದ ಮರವೋ ಸಮ್ಮತಗಳಾದುವೆ ಭೀಮನು ಭೀಮನು ಕರೆದ ಭೀಮನವೋ ನನ್ನ ಬಲವೋ ನನಗೊಪ್ಪೋ ದಿನ ತನದ ಮರವೋ. ಸಲುಬತ್ತವೆ ನಿಮಗೆಲ್ಲ ಬಿದುಗು ಭೀಮನು ಮರದ ಮಕ್ಕಳೇ. ಹೇಳಿ ಉತ್ತರ, ಹೇಳಿ ಹೇಳಿ. ಏನು ಒಬ್ಬನ ಬಾಯಿ ಮತ್ತೊಬ್ಬನ ಕಿವಿಯಲ್ಲಿ ಗೂಡು ಕಟ್ಟಿದೆ? ಹೇಳಿ. ನೀವು ಹೇಳಲಾರಿರಿ. ನೀವೆಂದೇನು 7 ರಿಂದ 70 ವರ್ಷದ ಮಹಿಳೆಯನ್ನು ತಾಯಿ ಎನ್ನುವುದಾಗಿ ಕರೆಯುವ ಪುಣ್ಯ ಸನಾತನ ಸಂಸ್ಕೃತಿಯಲ್ಲಿ ಹುಟ್ಟಿದ ಯಾವೊಬ್ಬನು ಈ ಸಂಸ್ಕಾರಹೀನ ಕೆಲಸಕ್ಕೆ ಉತ್ತರ ಹೇಳಲಾರ. ಆದರೂ ಈ ಮಣ್ಣಿನಲ್ಲಿ ಹುಟ್ಟಿದ ಭೀಮಕ ಮಾಡಲಿದ್ದಾರಲ್ಲ, ಮಗಳ ಕಣ್ಣೀರನ್ನು ಕಂಡು ಕರಗಿದನಂತೆ. ಏನು ಕೈಯಲ್ಲಿ ಸ್ವಲ್ಪ ದನ ಓಡಾಡ್ತಾ ಉಂಟು, ಧನಬಲವೋ ಅಥವಾ 4 ಜನ ಹೇಳಿದ ಹಾಗೆ ಕೇಳ್ತಾರೆ, ಅಂಗೈಯಗಲದ ಜಾಗದ ಅಧಿಕಾರ ಉಂಟು, ನೆಣಗೊಬ್ಬ ಅಲ್ಲ ಪ್ರಾಯ ಕಳೆದಿದೆ,
ಮುಪ್ಪಿನತನದ ಮರುಳ ಏನು ಮಾಡಿದ್ರು ನಡೆಯುತ್ತದೆ ಅಂತ ಭಾವಿಸಿದ್ದಾನ. ಸಂಸ್ಕೃತಿಗೆ ಸಂಸ್ಕಾರಕ್ಕೆ ವಿರುದ್ಧವಾಗಿ ಹೊರಟಂತ ಇವನ ಕಾರ್ಯಕ್ಕೆ ಸಮರ್ಥನೆ ಏನು? ಮಗಳ ಕಣ್ಣೀರನ್ನು ಕಂಡು ಕರಗಿದೆ. ಮಗಳ ಕಣ್ಣೀರು ಕಣ್ಣು ಕಾಣುವ ಇವನಿಗೆ ಮಗಳನ್ನು ಮದುವೆಯಾದ ಇವನ ಅಳಿಯ ಕಾಣ್ತಾನ? ಹಿರಿಯ ಮನುಜನೇ ಹಿರಿಯ ಮನುಜನೇ ಅತರುಳ ನಳಪುರ ಚಕ್ರವರ್ತಿಯು ಹಿರಿಯ ಮನುಜನೇ ಅದರುಳ ಪುರಪರಾಕ್ರಮಿ ಚಕ್ರವರ್ತಿಯೋ ನೆರೆವ ಶಶಿಕುಲ ಮೂಳಿ ಕಷ್ಟಗಳೆರಡು ದಿನವೋ ಶಶಿಕುಲ ಮೂಳಿ ಕಷ್ಟಗಳೆರಡು ದಿನವೋ ಹಿರಿಯ ಮನುಜನೇ ಪುರಪರಾಕ್ರಮಿ ಚಕ್ರವರ್ತಿಯೋ ನೆರೆವ ಶಶಿಕುಲ ಮೌಳಿ ಕಷ್ಟಗಳೆರಡು ದಿನವೂ ಹಿರಿಯ ಮನುಜನೇ ಮಗಳ ಕಣ್ಣೀರು ಕಾಣ್ತದೆ ಈ ಮೂರ್ಖನಿಗೆ. ಮಗಳನ್ನು ಕೈ ಹಿಡಿದವನ ಸ್ಥಿತಿ ಕಾಣುವುದಿಲ್ಲಲ್ಲ. ಏನು ಸಾಮಾನ್ಯ ತಾಯಿ ಹೆತ್ತ ಮಗನೇ ನಳ ಚಕ್ರವರ್ತಿ ಇದ್ದಾನೋ ಈ ಪ್ರಪಂಚದಲ್ಲಿ ಮತ್ತೊಬ್ಬ ನಳ? ಪ್ರಪಂಚದ ಸಸ್ಯಗಳಿಗೆಲ್ಲ ಔಷಧೀಯ ಗುಣವನ್ನು ಕೊಡುವ ಔಷಧೀಶ್ವರನೆನಿಸಿಕೊಂಡಂತ ಚಂದ್ರನ ವಂಶದಲ್ಲಿ ಹುಟ್ಟಿದಂತ ಶಿರೋಮಣಿ ದೇವತೆಗಳು ಕೂಡ ಮೆಚ್ಚುವಂತ ಚರಿತ್ರೆಯನ್ನು ತೋರಿಸಿದ ಧನ್ಯಾತ್ಮ. ಮತ್ತೊಬ್ಬರನ್ನು ಹೊಡೆದು ಚಕ್ರವರ್ತಿಯಾದದ್ದಲ್ಲ, ಮತ್ತೊಬ್ಬರ ಮನಸ್ಸನ್ನು ಗೆದ್ದು ಚಕ್ರವರ್ತಿಯಾದ ಧನ್ಯಾತ್ಮ, ಪುಣ್ಯಾತ್ಮ. ಅವನ ಹೆಸರು ಹೇಳುವಾಗಲೇ ನಮ್ಮಂತವರ ತಲೆ ತಗ್ಗದೆ ಕೈ ಮುಗಿಯುತ್ತದೆ. ಏನು ಕೊಳಕಿಲ್ಲದ ಚರಿತ್ರೆ, ಅಕಳಂಕ ಚರಿತ. ಮಾನವರಿಗಿರುವ ಬಾಲ್ಯ ಕೌಮಾರ ಯೌವನವು ಇರುವುದು ಒಂದು ಬಿಟ್ಟ ದೇವ ಸಮಾನನಾದವ. ದೇವತೆಗಳಿಗಿಂತ ಹೆಚ್ಚಿನ ಹೃದಯ ಶ್ರೀಮಂತಿಕೆ ಉಳ್ಳ ಅವನ ದೊಡ್ಡಸ್ತಿಗೆ ಈ ಭೀಮಕನಿಗೆ ಕಾಣಲಿಲ್ಲ ಅಲ್ಲ. ಮತ್ತೊಂದು ಮದುವೆ ಮಾಡ್ಲಿಕ್ಕೆ ಹೊರಟಿದ್ದಾನೆ ಮಗಳಿಗೆ. ಪ್ರಜ್ಞಾಶೂನ್ಯ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಒಮ್ಮೆ ಹೆಣ್ಣನ್ನು ಕೊಟ್ಟ ಮೇಲೆ ಮತ್ತೊಮ್ಮೆ ಮದುವೆ ಮಾಡುವ ಅಧಿಕಾರ ಯಾರು ಕೊಟ್ಟದ್ದು ಇವನಿಗೆ? ಬಿಡಿ. ಮನುಧರ್ಮ ಪ್ರಕಾರವಾಗಿ 8 ವಿಧದ ವಿವಾಹಗಳು: ಆಶ, ದೈವ, ಬ್ರಹ್ಮ, ಪ್ರಾಜಾಪತ್ಯ, ಆಸುರಿ, ಗಾಂಧರ್ವ, ಪೈಶಾಚಿಕ, ರಾಕ್ಷಸಿ. ಈ 8ರಲ್ಲಿ ಪುನಃಸ್ವಯಂವರ ಎನ್ನುವುದಕ್ಕೆ ಅರ್ಥ ವಿಭಜನೆಗಳುಂಟೆ. ಹಾಗಾದ್ರೆ ಇವ ಕೈಗೊಂಡ ಕಾರ್ಯದಲ್ಲಿ ಏನು ದಾರ್ಶನಿಕತೆ ಉಂಟು? ಮಗಳ ಕಣ್ಣೀರನ್ನು ಕಂಡು ಕರಗಿದೆ. ಒಳ್ಳೆ ಉತ್ತರ. ಏನು? ಒಮ್ಮೆ ಮದುವೆಯಾದವಳು ಮತ್ತೊಂದು ಗಂಡನ್ನು ಅಪೇಕ್ಷಿಸಬಹುದೇ? ಅಪೇಕ್ಷಿಸಬಹುದು. ಕೆಲವು ಸಂದರ್ಭಗಳಲ್ಲಿ ವೃತೆ, ನಷ್ಟೇ, ಪ್ರವ್ರಜಿತೆ, ಕ್ಲೀಬೇ ಚ ಪತಿತೆ ಪತೌ ಪಂಚಸ್ವಾಪಸ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ. ಗಂಡ ಸತ್ರೆ, ಗಂಡ ಎಲ್ಲಿಯೋ ಕಳೆದು ಹೋದ್ರೆ, ಗಂಡ ಸನ್ಯಾಸಿ ಆದ್ರೆ, ಗಂಡ ನಪುಂಸಕನಾದ್ರೆ, ಗಂಡ ಚಾರಿತ್ರ್ಯಹೀನನಾದ್ರೆ, 5 ಸಂದರ್ಭಗಳಲ್ಲಿ ಸುಮ್ಮನೆ ಯೌವನದ ಸೊಪ್ಪು ಇಳಿಸಲಿಕ್ಕೆಲ್ಲ, ಸಂತಾನಾಭಿವೃದ್ಧಿಗೆ ಬೇಕಾಗಿ ಮತ್ತೊಬ್ಬನನ್ನು ಬಯಸಬಹುದು. ಅದು ಯಾರ್ಯಾರನ್ನ ಅಲ್ಲ, ತನ್ನ ಗಂಡನ ಅಣ್ಣ ಅಥವಾ ತಮ್ಮ, ಇಲ್ಲದಿದ್ರೆ ಮಹಾತ್ಮನಾದ ಋಷಿ. ಒಟ್ಟು ತಮಗೆ ಬೇಕಾದ ಹಾಗೆ ಸೇರುವುದಲ್ಲ. ಮೈಯಿಡೀ ಬೆಣ್ಣೆಲೆಪ್ಪಿಸಿಕೊಂಡು 10 ಮಂದಿ ಹಿರಿಯರ ಸಮಕ್ಷದಲ್ಲಿ ಸಂತಾನ ವೃದ್ಧಿಗೆ ಬೇಕಾಗಿ ಇವತ್ತೊಂದು ದಿವಸ ನಾವು ಏಕಾಂತ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಎನ್ನುವುದಾಗಿ ಘೋಷಣೆ ಮಾಡಿ ಮತ್ತೆ ತೆರಳಬಹುದು.
ಅದಕ್ಕೆ ನಿಯೋಗ ಪದ್ಧತಿ ಅಂತ ಹೆಸರು. ಆ ನಿಯೋಗ ಪದ್ಧತಿಯನ್ನು ಅನುಕರಿಸುವರೇ ಅನುಸರಿಸುವರೇ. ಉಂಟೇ ದಮಯಂತಿಗೆ ಅನಿವಾರ್ಯ ಎರಡು ಮಕ್ಕಳ ತಾಯಿ, ಮತ್ತೆ ಮಕ್ಕಳು ಯಾಕೆ? ಅಥವಾ ನಳ ಸತ್ತಿದ್ದಾನೆ ಅಂತ ಹೇಳಲಿಕ್ಕಿಲ್ಲಲ್ಲ, ನಳ ನಪುಂಸಕ ಅಂತ ಹೇಳಲಿಕ್ಕಿಲ್ಲಲ್ಲ, ನಳ ಚಾರಿತ್ರಹೀನ ಅಂತ ಹೇಳಲಿಕ್ಕಿಲ್ಲಲ್ಲ, ನಳ ಸನ್ಯಾಸಿ ಅಂತ ಹೇಳಲಿಕ್ಕಿಲ್ಲಲ್ಲ. ಒಂದು ಹೇಳಬಹುದು, ನಳ ಕಳೆದು ಹೋಗಿದ್ದಾನೆ ಅಂತ. ಹೇಗೆ ತೀರ್ಮಾನ ಮಾಡುದು? ಒಬ್ಬ ಕಳೆದು ಹೋದ್ರೆ 12 ವರ್ಷ ಕಾಯ್ಬೇಕು. 12 ವರ್ಷ ಕಳೆದ ಮೇಲೆ ಪರ್ವತದ ತುತ್ತ ತುದಿಗೆ ಹೋಗಿ ಎತ್ತರದ ಸ್ವರದಲ್ಲಿ ಅವನ ಹೆಸರನ್ನು 3 ಸಲ ಕೂಗಿ ಕರೀಬೇಕು. ಆಗ ಒಂದು ಪ್ರಾಣಿ ಪಕ್ಷಿಯು ಪ್ರತಿಧ್ವನಿ ಕೊಡದೇ ಇದ್ರೆ ಅವ ಕಳೆದು ಹೋದ ಅಂತ ಅರ್ಥ. ನಾಳೆ ಕಳೆದು ಹೋಗಿ ಎಷ್ಟು ಸಮಯ ಆಯ್ತು? 3 ವರ್ಷ. ಏನು ಇವನಿಗೆ ಇಷ್ಟು ಅವಸರ ಆಗುದು? ಏನು ಜೀವ ಹಿಡಿಯುವುದು ಇವನಿಗೆ, ಭೀಮಕನಿಗೆ? ಈಗಲೇ ನಷ್ಟನಾಗಿ ಹೋದ ಎನ್ನುವುದಾಗಿ ತೀರ್ಮಾನಿಸಿ ದಮಯಂತಿಗೆ ಮತ್ತೊಂದು ಮದುವೆ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಅವಳು ಕಣ್ಣೀರು ಹಾಕುದು ಯಾಕೆ? ತನಗೆ ಗಂಡಿಲ್ಲ ಅಂತಲ್ಲ. ತನ್ನ ಗಂಡ ಯಾವ ಕಾಡ ಬೇರನ್ನು ತಿಂದು ತೋಡ ನೀರನ್ನು ಕುಡಿದು ಬದುಕುತ್ತಾ ಇದ್ದಾನೆ ಎನ್ನುವುದಾಗಿ ಪತಿವ್ರತ ಶಿರೋಮಣಿಯಾದಂತಹ ಸಾಧ್ವಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಏನು ವಿಟಪುರುಷ ಬೇಕು ಅಂತ ಬಯಸುವಂತ ಪತಿತೆಯೇ ದಮಯಂತಿ. ತನ್ನನ್ನು ಮದುವೆಯಾಗುವುದಕ್ಕೆ ದೇವತೆಗಳೇ ಮುಂದೆ ಬಂದಾಗ ತನ್ನ ಎಳೆಯ ನಳನೇ ಹೊರತು ಮಿಕ್ಕ ದೇವತೆಗಳು ಕುರಿಮರಿಗಳು ಎನ್ನುವುದಾಗಿ ಹೇಳಿದಂತ ಪತಿವ್ರತೆ ಅಂತವಳು ಮದುವೆಯಾಗುವುದಕ್ಕೆ ಹೊರಟಿದ್ದಾಳೆ ಅಂತ ಇವ ಭಾವಿಸಿದ್ದಾನೆ. ಬಿಡಿ, ಭೀಮಕರನ್ನಾದ್ರೂ ಕ್ಷಮಿಸಬಹುದು. ಅದು ಬಂದು ಸೇರ್ತಾರಲ್ಲ. ಯಾಕೆ ಕ್ಷಮಿಸಬಹುದು? ಅಪ್ಪನಾಗಿ ಒಬ್ಬ ಮಗಳ ಕಣ್ಣೀರನ್ನು ಕಾಣುವಾಗ ಆಚಾರವು ನೆನಪಾಗುವುದಿಲ್ಲ, ಧರ್ಮವು ನೆನಪಾಗುವುದಿಲ್ಲ. ಮಗಳ ಕಣ್ಣೀರು ಮಾತ್ರ ಕಾಣುವುದು. ಅವನನ್ನು ಕ್ಷಮಿಸಬಹುದು. ಆದ್ರೆ ಅವನನ್ನು ಓಲೆ ನೋಡಿ ಕ್ಷಮಿಸಬಹುದು. ಆದ್ರೆ ಅವ ಬರೆದ ಓಲೆಯ ಒಕ್ಕಣೆಯನ್ನು ಓದಿ ಬಂದಿದ್ದಾರಲ್ಲ ಬಂಡನ ಪಾಲರು. ಮೊನ್ನೆಯವರೆಗೆ ನಳ ದಮಯಂತಿಯರು ಚಕ್ರವರ್ತಿ ಪೀಠದಲ್ಲಿ ಕುಳಿತುಕೊಳ್ಳುವಾಗ ನಳನ ಅಪ್ಪ ದಮಯಂತಿಯನ್ನು ಅಮ್ಮ ಅಂತ ಕರೀತಿದ್ದವರು. ಈಗ ಗಂಡ ಇಲ್ಲ ಎನ್ನುವಾಗ ಅಮ್ಮನಿಗೆ ತಾಳಿ ಕಟ್ಟಲಿಕ್ಕೆ ಹೊರಟು ಬಂದಿದ್ದಾರೆ. ಅಂತ ಚಾರಿತ್ರಹೀನರ ಸಭೆಯನ್ನು ಹೋಗುವಂತ ಅವಕಾಶ ಬೇಕಿತ್ತು. ಅವರ ರಕ್ತದ ಹೊಳೆಯಲ್ಲಿ ನನ್ನ ಕತ್ತಿಯನ್ನು ತೊಳೆಯುತ್ತಿದ್ದಾರೆ. ಎಷ್ಟು ದಿವಸ ಯಾವಾಗ ಲಗ್ನವ ನೋಡಿ ಹರಿದಿನ ಲಗ್ನವ ನೋಡಿ ಹರಿದಿನ ಎನ್ನುವುದಾಗಿ ದಿನ ನೋಡಿದ್ರೆ ತಣ್ಣೀರು ಹಾಕಿದ ಹಾಗಾಯಿತು ನನ್ನ ಉತ್ಸಾಹದ ಬೆಂಕಿಗೆ. ಇನ್ನು ಅರ್ಧ ದಿನೀರು. ಇವತ್ತು ನವಮಿ, ನಾಳೆ ದಶಮಿ, 13 ಗಳಿಗೆಗೆ ಮದುವೆ. ಅಲ್ಲಿಗೆ ಹೋಗ್ಲಿಕ್ಕೆ 15 ದಿನ ಬೇಕು. 200 ಯೋಜನೆ ಉಂಟು. ಏನು ಮಾಡಿ ಸಾಯಿ ಏನು ಓಲೆಯ ಒಕ್ಕಣೆಯನ್ನು ತಿಳಿದು ಅಂಗಳಿಂದ ಕೆಂಗಿಳಿಯನ್ನು ಸೂಸುತ್ತ
ಹಾ. ನೀವು ಮಾಡಿದಂತಹ ಸಿಂಹಗರ್ಜನೆಗೆ ಹಾ. ತುಂಬಿದ ಸಭೆಯೆಲ್ಲ ಸ್ತಬ್ಧವಾಗಿ ಹೋಯಿತು. ಸಿಂಹಗರ್ಜನೆ ಮಾಡಿದ್ದು ಋತುಪರ್ಣ ಅಲ್ಲ, ಸಿಂಹಗರ್ಜನೆ ಮಾಡಿದ್ದು ಸೂರ್ಯವಂಶದ ಸಂಸ್ಕಾರ. ಸರಿ, ಆದರೆ ಪ್ರಭು ಓ. ನಾನೊಬ್ಬ ನಿಮ್ಮ ನಿಷ್ಠಾವಂತ ಸೇವಕನೆಂಬ ಸಲುಗೆಯಿಂದ ಹಾ. ಎರಡು ಮಾತಿಗೆ ಅವಕಾಶ ಉಂಟು ಅಂತ ಎದ್ದು ಬಂದೆ. ಎರಡೇ ಮಾತಾಡು ಗೊತ್ತಿಲ್ಲ. ಸರಿ ಹಾ. ಒಡೆಯ, ಓ. ಎಲ್ಲೋ ದೂರದ ಒಂದು ಊರಿನಲ್ಲಿ ಹಾ. ಒಂದು ಮನೆಗೆ ಬೆಂಕಿ ಬಿದ್ದರೆ ಹಾ. ನಾವು ನಮ್ಮ ಮನೆಯ ಅಂಗಳದಲ್ಲಿರುವ ಬಾವಿಯಿಂದ ನೀರೆತ್ತಿದರೆ ಏನು ಪ್ರಯೋಜನ ಅದಿತ್ತು ಪ್ರಭು? ನಮ್ಮ ಬಾವಿಯ ನೀರು ಕಡಿಮೆ ಆಗಿದೆ. ಇಲ್ಲದಿದ್ರೆ ಎಲ್ಲಿಯ ಕುಂಡಿನಾಪುರ, ಹಾ. ಎಲ್ಲಿಯ ಅಯೋಧ್ಯ ನಗರ, ಹಾ. ಅಲ್ಲಿ ಮದುವೆ ಆಗ್ತದೆ ಎಂಬುದಾಗಿ ಇಲ್ಲಿ ನೀವು ಗಂಟಲು ಬಿರಿಯುವವರೆಗೆ ಬೊಬ್ಬೆ ಹೊಡೆದರೆ ಏನು ಸುಖ ಪ್ರಭು? ಏನ ಮಾಡಲಿ ನಾನು ಸತ್ರು ಹೀನಂತಾಗಿಯೇನು ಮಾನಿದೆ ಮದುವೆಗೆ ದಿನ 15 ಕೋಣಿಗೂ ತಿಂದಿರು ಪ್ರಾಣದ ಬಗೆಯ ಏನ ಮಾಡಲಿ ಏನ ಮಾಡಲಿ ಬಾಹುಕ, ಏನ ಮಾಡಲಿ? ಏನಾದರೂ ಮಾಡಿದ್ರೆ ಪ್ರಯೋಜನ ಅದಿತ್ತು. ದೊಡ್ಡವರು ಹೇಳಿದ್ರೆ ಮಾತ್ರ ದೊಡ್ಡ ಮಾತಲ್ಲ, ಸಣ್ಣವರು ಹೇಳಿದ್ರು ದೊಡ್ಡದು ದೊಡ್ಡ ಮಾತಿ. ಶಂಖದಿಂದ ಬಂದ್ರೆ ಮಾತ್ರ ತೀರ್ಥ ಅಲ್ಲ, ತುಳಸಿಯಿಂದ ಬಂದ್ರು ತೀರ್ಥವೇ. ಸ್ಥಾನದಲ್ಲಿ ನೀನು ಸಣ್ಣವ ಇರಬಹುದು, ಹೇಳಿದ ಮಾತು ದೊಡ್ಡದೇ. ಏನ ಮಾಡಲಿ ಬಾಹುಕ, ಸತ್ವಹೀನನಂತಾದೇನು. ಅಂತಹದ್ದಷ್ಟೇ. ಸತ್ವಹೀನನಾದದ್ದಲ್ಲ, ಅಂತಾದೇನು. ಅಂದರೆ ಯಾಕೆ? ಮಾರ್ಗ ಇಲ್ಲ ನನಗೆ. ಮಾನಿನಿ ಮದುವೆಗೆ ದಿನ 15 ಇರುತ್ತೀರಿ, ತೋರಿಸುತ್ತಿದ್ದೆ ತ್ರಾಣದ ಬಗೆಯ. ಮನಸ್ಸುಂಟೋ? ಮಾರ್ಗ ಇಲ್ಲ. ಕದನದಿನಿ ಬಹುಮೇಲು ಅವರು ಅಧಮ ವಂಶದ ಬೇಡು ಅವರ ಅಧಮ ವಂಶದ ಬೇಡು ಕದನದಿನಿ ಬಹುಮೇಲು ಅವರ ಅಧಮ ವಂಶದ ಬೇಡು ಒಡೆಯ, ಓ, ನಿಮ್ಮ ರಕ್ತೆಯ ದಿಟ್ಟತನದ ಬಗ್ಗೆ ನನಗೆ ಎಳ್ಳಿನ 7 ಭಾಗದಷ್ಟು ಶಂಕೆ ಇದೆ. ಮತ್ತೆ ನೀವೊಬ್ಬ ಕದನ ಕಟ್ಟಾಳು ಹೌದು, ಹಾ. ಆದರೆ ಹಾ. ಅಲ್ಲಿ ಬಂದು ನೆರೆದಿದ್ದಾರಲ್ಲ ಹೌದು. 2 ಮಕ್ಕಳ ತಾಯಿಯಾದ್ರೆ ಆದ್ರೆ ಅದೀತು. ನೀನು ಹೇಳಬೇಡ, ಮಾಡಿದವರ ಪಾಪ ಆಡಿದವರ ಬಾಯಿಗೆ. ಆ ಜೊಳ್ಳು ಸುರಿಸಿಕೊಂಡು ಬರುವ ಷಂಡರು ಹಾ. ಬಂಡರು. ಹಾ. ಒಡೆಯ, ಓ, ದೇಹ ಬಲದಲ್ಲಿ ಹಾ. ಪ್ರಭು ಪರಮೇಶ್ವರನ ಬಲವನ್ನು ಹೋಲುವಂತಹ ಹಾ. ಅತೀ ಬಲವಂತರಿದ್ದಾರೆ. ಹಾ. ತುಂಬಿದಂತಹ ರಾಜಕುಮಾರರೆಲ್ಲ ಹಾ. ಒಟ್ಟಾಗಿ ಬಂದು ಹಾ. ನಿಮ್ಮ ಮೇಲೆ ಮುಗಿಬಿದ್ದರೆ ನೀವೇನು ಮಾಡುವಿರಿ? ಎತ್ತಿದ ಕೈ ನಿನ್ನ ಮುಖದ ಮೇಲೆ ನರ್ತನ ಮಾಡ್ತಿತ್ತು. ಯಾಕೆ ಬಿಟ್ಟೆ ಗೊತ್ತುಂಟೆ? ಕಾಡಿನಲ್ಲಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಾಗ ಒಂದು ಹೊತ್ತಿನ ಊಟ ಕೊಟ್ಟಿದ್ದಿ, ಆ ಕೃತಜ್ಞತೆಗೆ ಬಿಟ್ಟೆ. ಯಾರಲ್ಲಿ ಮಾತಾಡುದು ನೀನು? ನೊಡೆಯಲ್ಲಿ ದನಮೇಸೋ ಅಂತ ಭಾವಿಸಿದ್ಯಾ? ಅಯ್ಯೋ ದೇವರಲ್ಲ. ಋತುಪರ್ಣ ಏನು? ಸೂರ್ಯವಂಶದ ಮನೆ ಮಗ, ಲೋಕಕ್ಕೆ ಮಾನವ ಧರ್ಮ ಹೇಳಿಕೊಟ್ಟ, ಮನುವಿನ ಮನೆಯ ತೊಟ್ಟಿಲಿನಲ್ಲಿ ಮಲಗಿದವ, ಒಳ್ಳೇದೇ. ಪ್ರಮಾದಕ್ಕಾಡಿದ್ರು ಪ್ರಮಾಣ ಅಂತ ಸ್ವೀಕರಿಸುವವ. ಎಷ್ಟು ಮಾಡ್ತೇವೆ ಅಷ್ಟೇ ಹೇಳುವುದು ನಾವು, ಎಷ್ಟು ಹೇಳ್ತೇವೆ ಅಷ್ಟು ಮಾಡ್ತೇವೆ. ಇದು ನಮಗೆ 32 ಹಲ್ಲುಗಳ ಮಧ್ಯೆ ಇರುವ ಚರ್ಮದ ತುಂಡಲ್ಲ, ಆಗಬಾರದು. ನಮಗೆ ಸರಸ್ವತಿಯ ರಂಗಮಂಟಪ. ಹೊರಟಿಯ ಅವರು ಯಾರೋ ರಾಜಕುಮಾರರು, ಮೊನ್ನೆ ಮಳೆಗೆ ನಿನ್ನೆ ಹುಟ್ಟಿದ ತಗತ ಗಿಡಗಳು. ಋತುಪರ್ಣನಿಗೆ ಅಂತವರು 3 ಲೋಕದಲ್ಲಿ ಒಟ್ಟಾಗಲಿ ಲೆಕ್ಕ ಅಲ್ಲ. ನನ್ನ ರಟ್ಟೆಯ ಪ್ರಾಣದಿಂದ ಅವರನ್ನು ತೂಗಿ ಎಸೆಯಬಲ್ಲೆ. ಏನು ಮಾಡುವ ಛಲ ಉಂಟೆ? ಛಲ
ನೀನು ಏನು ತಗೊಂಡದ್ದ? ನಿಮಗೆ ಏರುವುದಕ್ಕಿಂತ ಹೆಚ್ಚು ನನಗೆ ಏರ್ತದೆ. ಯಾರಲ್ಲಿ ಏರುದು ಯಾರಲ್ಲಿ ನಿಮಗೆ? ಅವರಲ್ಲಿ ಅವರಲ್ಲಿ ನಾನು ಬೈದ ನನ್ನಲ್ಲ ಅಲ್ಲ. ಛೇ, ಛೇ. ಹಾ. ಒಡೆಯ, ಹಾ. ಅಲ್ಲಿ ನಡೆಯುವಂತಹ ಮದುವೆಯನ್ನು ಹಾ. ನಿಲ್ಲಿಸ್ತೇನೆ ಎನ್ನುವಂತಹ ಛಲ ನಿಮಗುಂಟು ಅಂತಾದರೆ ನನಗೂ ಒಂದು ಛಲ ಉಂಟು. ಏನು ನನ್ನ ಮರ್ಯಾದೆ ತೆಗಿಬೇಕು? ಹಾಗಲ್ಲ, ಮತ್ತೆ ನಿತ್ಯ ಪವಿತ್ರವಾದಂತಹ ಸಂಸ್ಕೃತಿಯನ್ನು ಆಚರಿಸಲ್ಪಡುವಂತಹ ಈ ಪುಣ್ಯ ಭೂಮಿಯಲ್ಲಿ ಹಾ. ಯಾವ ಕಾಲದಲ್ಲಿಯೂ ಹಾ. ಯಾವುದೇ ಕಾರಣಕ್ಕೆ ಹಾ. ಎರಡು ಮಕ್ಕಳ ತಾಯಿಗೆ ಮರು ಮದುವೆ ಆಗಲೇ ಕೂಡದು. ಕೂಡದು ಅದನ್ನು ನಿಲ್ಲಿಸಬೇಕು ಎನ್ನುವಂತಹ ಛಲ. ನಾವಿಲ್ಲಿ ಬೊಬ್ಬೆ ಹೊಡಿಬೇಕಷ್ಟೇ, ಆಗುದಿಲ್ಲ. ನಾಳೆ ಎಷ್ಟೊತ್ತಿಗೆ ಅದು 13 ಗಳಿಗೆಗೆ. ಇವತ್ತು ನವಮಿ, ನಾಳೆ ದಶಮಿ. ಒಂದು 8 ಗಳಿಗೆಗೆ ಹೋದ್ರೆ ಅದಿಲ್ಲ. 12 ಗಳಿಗೆಗೆ ಹೋದ್ರು ಸಾಕು. ಬೇಡ, ಹಾ. ನಾಳೆ ಕಡೆಗೆ 5ರ ಒಳಗೆ ನಿಮ್ಮ ರಥವನ್ನು ಕುಂಡಿನ ನಾನು ನಿಲ್ಲಿಸಬಲ್ಲೆ. ಎಂತದ್ದು ಹೇಳಿದ್ರು ನೀನು? ನಾಳೆ ಕಡೆಗೆ 5ರೊಳಗೆ ನಿಮ್ಮ ರಥವನ್ನು ಕುಂಡಿನಾಪುರದೊಳಗೆ ನಾನು ನಿಲ್ಲಿಸಬಲ್ಲೆ. ನಿನ್ನ ಪಿತ್ತ ವಿಕಾರ ಸರಿಯಾಗಿಲ್ವಾ? ಯಾಕೆ? ನೀನು ಸರಿ ಇದ್ದೆ ಮಾತಾಡುದ? ಓಹೋ, ಖಂಡಿತ. ಬಾಹುಕಾ ಒಡೆಯ, ವರಬಾಹುಕನ ನುಡಿಗೆ ಅರಸನದಿ ದೋಷದೋಳ ಅರಸನದಿ ದೋಷದೋಳ ಕಟ್ಟುತ್ತ ಹೊಡಿರೆ ಬಳಿರೆ ಹೊಡಿರೆ ಬಳಿರೆ ಒಂದು ಪಗಾರ ವಿರಚಿತು ಒಂದೇ ಒಂದು ಉಪಕಾರ ಒಂದು ಮಾಡಬೇಕು. ಪಗಾರ ಒಂದೇ ಉಪಕಾರ. ಆ ಕ್ಷಣದಿ ವರರಥವ ಮೇಳೈಲಿ ಎರಳಿಯೋಲಯಗೆ ಆಲಯಗೆ ತನ್ನಯ್ಯ ಒಲಿತ ಕೊರಗುವ ಕುದುರೆಗಳ ತಂದು ಕಟ್ಟಿಯೇ ವರಬಾಹುಕನ ನುಡಿಗೆ ಅರಸನದಿ ದೋಷದೋ ಹರವಾಯ್ ಕಟ್ಟುತ್ತ ಎಂದು ಬಾಹುಕ ಓ ಬಾಹುಕಾ ಬಾಹುಕಾ, ಒಡೆಯ, ನೀನಾಗೆ ಹೇಳಿದ್ದೇನು? ಗಳಿಗೆ 5ರೊಳಗೆ ನಿಮ್ಮ ರಥ ಕುಂಡಿನಪುರದೊಳಗೆ. ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳು. ನಾಳೆ ಕಡೆಗೆ 5ರೊಳಗೆ ನಿಮ್ಮ ರಥವನ್ನು ಕುಂಡಿನಾಪುರದೊಳಗೆ ನಾನು ನಿಲ್ಲಿಸಬಲ್ಲೆ. ಯಾಕೆ ದೃಷ್ಟಿ ಆ ಕಡೆ ಹೀಗೆ ತಿರುಗಿಸಿ? ದೃಷ್ಟಿ ಬೇರೆ ಬೇರೆ ಉಂಟು. ಹೇಗೆ? ಕಳ್ಳರದ್ದು ಬೇರೆ, ಕಾಮುಕರದ್ದು ಬೇರೆ, ಕುಡುಕರದ್ದು ಬೇರೆ, ವಂಚಕರದ್ದು ಬೇರೆ, ಸ್ಥಿತಪ್ರಜ್ಞರದ್ದು ಬೇರೆ. ಒಂದು ಬೇರೆ. ನಿನ್ನ ದೃಷ್ಟಿಯ ಸ್ಥಿರತೆ ನನ್ನ ಕಣ್ಣು ಮುಚ್ಚುವ ಹಾಗೆ ಮಾಡಿತು. ನೀನು ಹೇಳಿದ್ದು ಸತ್ಯವೋ ಸುಳ್ಳೋ ಅಂತ ಬೇರೆ ಪ್ರಮಾಣ ನೋಡ್ಬೇಕಾದಿಲ್ಲ, ನಿನ್ನ ಕಣ್ಣು ನೋಡಿದ್ರೆ ಸಾಕು. ಸ್ಥಿರವಾಗಿ ಹೇಳಿದ್ದು. ಮರುಗಳಿಗೆಗೆ ತಮಾಷೆ ಮಾಡ್ತೀವಿ. ಅಪಹಾಸ್ಯ ಅಲ್ಲ, ಸಂತೋಷ. ಬಳಿರೆ ದಮಯಂತಿಯ ಪುನಃಸ್ವಯಂ ರೇಣು ನಮ್ಮ ಸನಾತನ ಸಂಸ್ಕೃತಿಗೆ ದೊಡ್ಡ ಶಾಪ. ಅಲ್ಲವೇ? ಆ ಶಾಪವನ್ನು ತೊಡೆದು ಹಾಕುವುದಕ್ಕೆ ವರ್ತಮಾನದಲ್ಲಿ ಬಾಹುಕ ಒಬ್ಬನೇ ವರ ಬಾಹುಕ. ಏನು? ನಿನ್ನ ನುಡಿಗೆ ನಾನು ಸಂತಸಗೊಂಡಿದ್ದೇನೆ ಓ, ಬಾಹುಕ. ಒಡೆಯ, ಹತ್ತಿರ ಹತ್ತಿರ ನಾವು ಒಟ್ಟಿಗಿರುವುದು 3 ವರ್ಷ ಆಯ್ತು. ಹೌದು. ಅನ್ನಕ್ಕೆ ಕಡಿಮೆ ಮಾಡಲಿಲ್ಲಲ್ಲ. ಹಾ, 10,000 ವರ್ಷಾಸನ ಸ್ವರ್ಣ ಮುದ್ರೆ ಕೊಟ್ಟಿದ್ದೇನೆ. ಅದು ಹಾಗೆ ಜೋಪಾನ ಮಾಡಿ ಇಟ್ಟಿದ್ದೀನಿ, ಅಲ್ಲಿ ಉಂಟು ಬೇಕು. ಅದು ನಿನ್ನಲ್ಲೇ ಇಲ್ಲಿ, ಇನ್ನು ಬೇಕಾದ್ರೆ ಸೇರಿಸಿ ಕೊಡುವ. ಅಷ್ಟಕ್ಕೆಲ್ಲ ಅಷ್ಟು ಕೊಟ್ಟರು ಸಾಕಾಗದಿರುವ ಒಂದು ಉಪಕಾರ ಮಾಡಿದ್ದೇನೆ. ಏನು ಒಂದು ನನ್ನನ್ನು ನಾಳೆ ಹೊತ್ತಿಗಿಂತ ಮೊದಲು ತಲುಪಿ. ಉಪಕಾರ ಏನು ಪ್ರಭು? ನಿಮಗೆ ಸಹಾಯ ಮಾಡಬೇಕಾದ್ದು ನನ್ನ ಕರ್ತವ್ಯ, ನಿಮ್ಮ ಅನ್ನದಾನ. ಅದಕ್ಕಿಂತಲೂ ಹೆಚ್ಚಾಗಿ ಹಾ. ಈ ಪವಿತ್ರವಾದಂತಹ ಭೂಮಿಯಲ್ಲಿ ಮೀಸೆ ಹೊತ್ತು ಹುಟ್ಟಿದ ಒಬ್ಬ ಗಂಡು ಮಗ ಪ್ರಾಣದ ಹಂಗು ತೊರೆದು ಮಾಡಬೇಕಾದಂತಹ ಆದ್ಯ ಕರ್ತವ್ಯ ಇದು. ಹೌದಾ? ಅದನ್ನು ನಾನು ಮಾಡಿ ನಿಭಾಯಿಸಬಲ್ಲೆ. ಒಳ್ಳೆಯದು. ಆದ್ರೆ ಒಂದುಂಟು, ಅರಸನಿಗೆ ಹೇಳಿದ ಮಾತು, ಕತ್ತಿಯ ಬಾಯಿಗೆ ಸವರಿದ ಜೇನನ್ನು ನಾಲಿಗೆಯಲ್ಲಿ ನೆಕ್ಕುವುದು. ಹೌದು.
ಎರಡು ಒಂದು. ಆ ಸಿಹಿಯನ್ನು ನೆಕ್ಕುವಾಗ ಅವಸರ ಪಟ್ಟರೆ ನಾಲಿಗೆ ಸೀಳಿ ಹೋಗುತ್ತದೆ, ಅರಸನಿಗೆ ಹೇಳಿದ ಮಾತು ತಪ್ಪಿದ್ರೆ ಕುತ್ತಿಗೆ ಸೀಳಿ ಹೋಗ್ತಾನೆ. ಕೊರಳಿಗೆ ಬರ್ತದೆ ಕೈಯ ಕತ್ತಿ. ಹೊರಡುವ ಬಾ, ಹೊರಡುವ. ಸಿಟ್ಟುಕೊಂಡು ಮೈಯೆಲ್ಲ ದೇವರಿಗೆ ಒಂದೇ ಆಗಿದೆ ಪುಣ್ಯಾತ್ಮ. ಅದನ್ನೆಲ್ಲ ಕಳಚಿ ಇದನ್ನು ಬಿಚ್ಚಿಡಿ, ಹಾ. ಮತ್ತೆ ಕೈಕಾಲು ಮುಖ ತೊಳೆದು ಸ್ವಲ್ಪ ಉಪಹಾರ ಮಾಡಿ ಆಮೇಲೆ ಸ್ವಲ್ಪ ವಿಶ್ರಾಂತಿ ಪಡೆದು ಬನ್ನಿ, ಮತ್ತೆ ಹೋಗೋಣ. ಏನು ದಮಯಂತಿಯ ಪುನಃಸ್ವಯಂವರ ಬರುವ ತಿರ್ಗಾಟಕ್ಕ? ಈ ವರ್ಷ ಮುಗಿಬೇಕಲ್ಲ ಮತ್ತೆಂತದ ಬಿಚ್ಚಿಟ್ಟು ಬರುದು? ನಾಳೆ ನಾಳೆ ಗಳಿಗೆ 5ರ ಒಳಗೆ ತಲುಪಿಸುವ ಹೊಣೆಗಾರಿಕೆ ನನಗೆ, ಅದು ನಿಮಗೆ ಬೇಡ. ನನಗೆಂತ ನೋಡ್ಬೇಕು? ವಿಶ್ರಾಂತಿ ಪಡೆದು ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ. ನಾನು ನೋಡ್ಬೇಕಾ? ಸ್ನಾನ ಬೇಡ. ನೀರಿನಲ್ಲಿ ಸ್ನಾನ ಮಾಡಿದವ ಸ್ನಾನ ಮಾಡಿದ ಮೇಲೆ ಬಟ್ಟೆ ಮಾತ್ರ ಬದಲಾಯಿಸು. ಅಂದರೆ ಬೆವರಿನಲ್ಲಿ ಸ್ನಾನ ಮಾಡಿದವ ಬಟ್ಟೆ ಬದಲಿಸುವುದಲ್ಲ, ಅವ ಇತಿಹಾಸ ಬದಲಿಸ್ತಾನೆ. ಅದು ಸುಮ್ಮನೆ ಅದು ಅದೇ ನನಗೆ ಹೋಗುದು, ಎಲ್ಲವನ್ನೂ ಕಳೆದುಕೊಂಡು ಹೋಗುದು ನಾನು. ನನ್ನದೆಲ್ಲ ತಯಾರಿ ಆಗಿದೆ, ಇವರು ಬರುವುದನ್ನೇ ಕಾಯುತ್ತಾ ಇರೋದು. ನಾನು ಬಂದೆ, ಸಿದ್ಧತೆ ಆಯ್ತಾ? ಆಗಿದೆ, ಆಗಲೇ ಆಗಿದೆ. ಹೀಗೆ ನನ್ನನ್ನು ತೆಗಿಬೇಕು ಅಂತ ಎಷ್ಟು ಸಮಯದಿಂದ ಹಾವಳಿಕೆ ಉಂಟು? ಅದು ಅಲ್ಲಿಗೆ ಹೌದೌದು, ಶೈಲಿಪುರಕ್ಕೆ. ಅಯ್ಯೋ ದೇವರೇ, ಗುಂಡಿನ ಮಗನಿಗೆ. ಅಲ್ಲ, ಈ ಬಡಕಾಲ ಕುದುರೆಯನ್ನು ಒಂದು ಕಾಲಿಗೆ ಮತ್ತೊಂದು ಕಾಲು ತಾಗಿತಾ ಉಂಟು. ನನ್ನನ್ನು ಸ್ವಂತ ಉಳಿಸ್ತೀಯ ನೀನು? ಎಂತದು? ನಿಮಗೆ ಈ ದೃಷ್ಟಪುಷ್ಟವಾಗಿರುವ ಕುದುರೆಗಳೇ ಇಷ್ಟ. ಪ್ರಾಯದಲ್ಲಿ ಎಷ್ಟು ಒಳ್ಳೆದುಂಟು. ಒಂದು ಹೊತ್ತಿಗೆ 9 ಸೇರು ಹುರುಳಿ ಮುಕ್ಕಿ ಹಾ. ದಷ್ಟಪುಷ್ಟವಾದ ಕುದುರೆಗಳು ಎಷ್ಟೋ ಇವೆ. ಹಾ. ಅವು ಎಂಥ ಕುದುರೆಗಳು? ಎಂತ ಕುದುರೆಗಳು? ಕೇವಲ ನೋಟದ ಕುದುರೆಗಳು, ಹಾ. ಮಾಟದ ಕುದುರೆಗಳು. ಹಾ. 4 ಮಾರು ಓಡಿದ್ರೆ ಎದು ತಿರುಬಿಟ್ಟು ತುಪ್ಪನೆ ಕಟ್ಟಿಗೆ ಬೀಳುವ ಹರಿಸಂತಾನ ಕುದುರೆಗಳು. ಯಾರಿಗೆ ಹೇಳುದು? ಯಾರಿಗೆ? ಕುದುರೆಗಳಿಗೆ ನೀನು ದಷ್ಟಪುಷ್ಟ ಅಂತ ಹೇಳುವಾಗ ಎಲ್ಲಿಗೋ ತಾಗ್ತದೆ. ದಷ್ಟಪುಷ್ಟವಾಗಿದ್ರು ದುಡಿಯುವವನಿಗೆ ನಾನು ಹೇಳಲ್ಲ. ನೋಡಿ, ಇದು ಬಳಕಲಾದರೂ ಸಹ ಅತಿ ವೇಗವಾಗಿ ಓಡುವ ಕುದುರೆಗಳು. ಹೌದಾ? ಅದರಲ್ಲಿ ವಿಶೇಷವಾದಂತಹ ಗುಣಲಕ್ಷಣಗಳು ಏನುಂಟು? 8 ಸುಳಿಗಳಿವೆ ನೋಡಿ. ಎಲ್ಲಿ ಎಲ್ಲ? ನೆತ್ತಿಯಲ್ಲಿ 1, ಒಂದು, ಭುಜದಲ್ಲಿ 1, 2, ಬಾಲದಲ್ಲಿ 1, 3, ಹೊಟ್ಟೆಯ ಅಡಿಭಾಗದಲ್ಲಿ 1, 4, ಉಭಯ ಪಾರ್ಶ್ವಗಳಲ್ಲಿ 2. 8. ಇಷ್ಟು 8 ಸುಳಿಗಳೆಲ್ಲ ಕುದುರೆಗಳೇ ಅತೀ ವೇಗವಾಗಿ ಓಡಬಲ್ಲ. ಅದಕ್ಕಾಗಿ 5 ಕಟ್ಟಿದ್ದು ನಾವು. ನೀನು ತಿರುಗಾಟದಲ್ಲಿ ಈ ಕುದುರೆಗಳ ಬಗ್ಗೆ ಅಧ್ಯಯನ ಮಾಡಿದ್ದ ಪುಣ್ಯಾತ್ಮ? ಬೇಕಾಗ್ತದೆ ಅರಸರಿಗೆ ಕೆಲವು ಸಲ. ಸರಿ, ನಾವು ಕುದುರೆಗಳ ಬಗ್ಗೆ ಅಷ್ಟು ಆಸಕ್ತಿ ಇರುವವರಲ್ಲ, ನಮಗೆ ಅದರ ವಿಷಯ ಗೊತ್ತಿಲ್ಲ. ಹೌದಾ? ಬೇಕು ಅಧ್ಯಯನ. ಹೌದು. ನೋಡಿದ್ದೆ ಅಲ್ಲಿ ಅವರಿಬ್ಬರು ಬಂದದ್ದು? ಯಾರೆಲ್ಲ ಅದು? ಒಬ್ಬ ಅವನು ನಗಡು, ನಮ್ಮ ನಳನ ಸಾರಥಿ ವಾಷ್ಟೇಯ. ನನ್ನನ್ನು ನೋಡಿ ನಗಾಡ್ತ ನೀನು? ಓ, ಅಲ್ಲಿ ನೋಡು, ಅಷ್ಟೇನೆ. ಹಾಗೆ ಜೀವನ ನನ್ನ ಸಾರಥಿ. ಅವನೇಕೆ? ಇಬ್ಬರು ಬರ್ತಾರಂತೆ. ಬರುವುದು ಬರಲಿ, ಹಾ. ಹೋಗುವಾಗ ಬೇಸರಕ್ಕೆ ಮಾತಾಡಿಕೊಂಡು ಹೋಗೋಣ. ಮತ್ತೆ? ಕುದುರೆಯ ಹಾಗೆ ಮಾತ್ರ ನನ್ನ ಕೈಯಲ್ಲೇ ಇದ್ರೆ 5 ಗಳಿಗೆಗೆ ತಲುಪಬಹುದಿಲ್ಲ, ಇದ್ರೆ ಸಾಧ್ಯ ಇಲ್ಲ. ಆಯ್ತು, ಸಾರಥಿಯಾದ ನಿನಗೆ ವಂದಿಸಿದ್ದೇನೆ, ರಥಕ್ಕೂ ವಂದಿಸಿದ್ದೇನೆ. ಮನೆಗೆ ಭೂಮ ಬಿಡಲಿ ಕರದ ವಸ್ತ್ರವು ಬೀಳಲು ಇಳೆಯಲಿ. ಅದರಲ್ಲಿ ಬಾಹುಕ ನಿಲ್ಲು ನಿಲ್ಲು, ನಿಲ್ಲು ಇಲ್ಲ. ಅದು ತಪ್ಪಿపోದುದು ಬಾಹುಕ. ಕುದುರೆಗಳ ವಾಗೆಯನ್ನು ಗಟ್ಟಿ ಹಿಡಿಯೊಮ್ಮೆ. ಯಾಕೆ? ಏನು ಇಲ್ಲ, ರಾಜಬೀದಿಯಲ್ಲಿ ಹೋಗುವುದಲ್ವಾ, ಹೌದು. ಧೂಳು ಮುಖಕ್ಕೆ ತಾಗುತ್ತಾ ಆಯಿತು. ಹಾ, ಹೊಡೆಯುವುದಕ್ಕೆ ಬೇಕಾಗಿ ಕರವಸ್ತ್ರದಿಂದ ರಾಚುತ್ತಾ ಆಯ್ತೆ. ಹಾ, ಹಿಡಿತ ತಪ್ಪಿತು, ಹಾ. ಕರವಸ್ತ್ರ ಬಿದ್ದಿದೆ. ಹಾ. ಆ ಜೀವನಿಗೆ ಹೇಳು, ಮೆಕ್ಕಿಕೊಳ್ಳಿ. ಸಿಗದು. ದೊರಕದಿನ್ನದು ನಿನಗೆ, ದೊರಕದಿನ್ನದು ನಿನಗೆ 62 ಯೋಜನ ಹಿಂದೆ ಉಳಿದುದು. ಎಷ್ಟೋ? 62 ಯೋಜನ ಹಿಂದೆ ಉಳಿದು ಆ? ಮರೆಯ ಮಾತೇ ನೆನಲು ಮನದಲ್ಲಿ ಬೆಚ್ಚಿ ಬೆಳಗಾಗಿ
ದೊರಕದಿಲ್ಲದು ನಿನಗೆ ದೊರಕದು ನಿಮ್ಮ ಕರವಸ್ತ್ರ ಕೆಳಗೆ ಬಿಟ್ಟೆ, ಬಿತ್ತು ಬಿತ್ತು. ಸಿಗಲಿಕ್ಕಿಲ್ಲ, ಸಿಗದು ನಿಮಗದು. ಏನು ಚಕ್ರದಡಿಗೆ ಬಿತ್ತ? ಹಾಗಲ್ಲ, ಮತ್ತೆ 62 ಯೋಜನ ಹಿಂದೆ ಉಳಿಯಿತದು. ಎಷ್ಟು? 62 ಯೋಜನ ಹಿಂದುಳಿಯಿತು. ಈಗ ಬಿದ್ದಕ್ಕ? ಈಗ ಬಿದ್ದದ್ದಾದ್ರೂ ಹಾ. 62 ಯೋಜನ ನಾವು ಮುಂದೆ ಬಂದಿದ್ದೇವೆ. ಅದು ಅಷ್ಟು ಹಿಂದೆ ಉಂಟು. ಕರವಸ್ತ್ರ ಬೇಕು ಅಂತಲೇ ಆದರೆ ಹಾ. ರಥ ತಿರುಗಿಸಬಲ್ಲೆ, ಮುಹೂರ್ತಕ್ಕೆ ತಲುಪದಿದ್ದರೆ ನಾನು ಜನ ಅಲ್ಲ. ತಿರುಗಿಸ್ಬೇಡ, ನಿಲ್ಲು. ಆಗ ನಮ್ಮ ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡಿದ ಬಾಹುಕ ಇವನೇ ಅಲ್ವಾ? ಈಗ ನಾನು ನೋಡುವಾಗ ಮುಖ ತಿರುಗಿಸ್ತಾನೆ, ಏನೋ ಮುಚ್ಚಿಡ್ತಾ ಇದ್ದಾನೆ. ಈಗ ಬಿದ್ದ ಕರವಸ್ತ್ರ 62 ನೆನಪಾಯ್ತು. ಒಂದೊಂದೇ ನೆನಪಾಯಿತು. ಯಾವುದೆಲ್ಲ? ಮೊದಲು ಇವ ಅಯೋಧ್ಯೆ ಆಸ್ಥಾನಕ್ಕೆ ಬರುವಾಗ ನಾನು ದಿಗ್ಗನೆ ಎದುರಿದ್ದೆ. ಚಕ್ರವರ್ತಿ ಹೆತ್ತ ತಾಯಿ, ವೇದಜ್ಞನಾದ ಗುರು, ಈ ಮೂವರು ಬರದೆ ಎದ್ದು ನಿಲ್ಲಿಕ್ಕಿಲ್ಲ. ತಾಯಿಯಲ್ಲ, ಗುರು ಅಲ್ಲ. ಅವತ್ತು ಹಾರಿಕೆಗೆ ಹೇಳಿದ್ದೆ, ವಿಚಿತ್ರ ನೋಡಿ ಎದ್ದೆ ಅಂತ. ವರ್ಚಸ್ಸಿಲ್ಲದಿದ್ರೆ ಹೇಳಲಿಕ್ಕುಂಟೆ ಚಕ್ರವರ್ತಿಯೇ ಆಗಿರಬೇಕು. ಗೊತ್ತಾಗದೆ ಹೋಯ್ತು. ಆಮೇಲೆ ಕಾಡಿಗೆ ಬೇಟೆಗೆ ಹೋದೆ. ಬೇಟೆ ಆಡಿದ ಮೇಲೆ ಅನ್ನ 3 ದಿವಸದ ಹಿಂದಿನದ್ದು ಹಳಸಿದ್ದು ಅಂತ ಹೇಳಿದ. ಬಿಸಿ ಬಿಸಿ ಮಿಷ್ಟಾನ್ನ. ನೀರು ಬೆಂಕಿಯ ಸಹಾಯ ಇಲ್ಲದೆ ಅಡುಗೆ ಮಾಡುವವನಿಗಲ್ಲದೆ ಕಾಡಿನಲ್ಲಿ ಅಷ್ಟು ಒಳ್ಳೆಯ ಅಡುಗೆಯನ್ನು ಸಿದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವನ ರಟ್ಟೆಗೆ ತಟ್ಟುವಾಗ ಕಬ್ಬಿಣದ ಶಲಾಕೆಯಾಗಿ ಇತ್ತು. ಗರಡಿಯಲ್ಲಿ ಅಭ್ಯಾಸ ಮಾಡಿದವನಿಗಲ್ಲದೆ ಅಂತ ತೋಡು ಬರಲಿಕ್ಕಿಲ್ಲ. ಗೊತ್ತಾಗದೆ ಹೋಯ್ತು. ಮೊನ್ನೆ ಸುದೇವರು ಬಂದು ಒಬ್ಬೆ ಹೊಡೆಯುವಾಗ ಇವ ತಿರುಗುತ್ತಾ ಇದ್ದಾನೆ, ಬಾಲ ಸುತ್ತ ಬೆಕ್ಕಿನ ಹಾಗೆ ಅರಮನೆಯನ್ನು. ಸುದೇವರು ಹೆಂಡತಿ ಮಕ್ಕಳನ್ನು ಬಿಟ್ಟವ ಯಾರು ಅಂತ ಕೇಳುವುದಕ್ಕೂ ಇವನಿಗೆ ಏನು ಸಂಬಂಧ? ಗೊತ್ತಾಗದೆ ಹೋಯ್ತು. ಓಲೆ ಓದುವಾಗ ದಮಯಂತಿ ಪುನಃಸ್ವಯಂವರ ಎನ್ನುವಾಗ ತಲೆ ತಿರುಗಿ ಬಿದ್ದ. ಹೆಂಡತಿಗೆ ಮತ್ತೊಂದು ಮದುವೆ ಎನ್ನುವಾಗ ತಲೆ ತಿರುಗದೇ ಇದ್ರೆ ಗಂಡನಿಗೆ ತಲೆ ಉಂಟು ಅಂತ ಅರ್ಥವ? ಗೊತ್ತಾಗದೆ ಹೋಯ್ತು. ಈಗ 62 ಯೋಜನ ಹಿಂದೆ ಕ್ಷಣ ಕಾಲ ಹಿಂದೆ ಬಿದ್ದಂತ ಕರವಸ್ತ್ರ ಹಿಂದೆ ಉಳಿದಿದೆ. ವಾಯು ವೇಗವನ್ನು ಮೀರಿದ ವೇಗ, ದೇವತೆಗಳ ಅನುಗ್ರಹ ಇಲ್ಲದ ಸಾರಥಿಗೆ ಸಾಧ್ಯ ಇಲ್ಲ. ಈಗಲೂ ಗೊತ್ತಾಗದಿದ್ರೆ ನಾನು ಋತುಪರ್ಣ ಸೂರ್ಯವಂಶದಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲ. ಅವನಲ್ಲಿ ಮರುಳದಿರು ತಡೆ ನಿಮಿಷ, ಮರುಳದಿರು ತಡೆ ನೀನ್ಯಾರು? ಅರುಹು ಯಾರಯ್ಯ? ವಂಚಿಸಬೇಡ, ವಂಚಿಸದಿರು. ನೀನಾರು? ಅರುಹು ವಂಚಿಸಬೇಡ. ಜಗದ ಹೊರತು ನಳನೃಪನೋಲನ್ನಲ್ಲದೆ ಹರಿ ಹರಾಜ್ಯರಿಗೆ ಬರದು ಇವೆ. ನೀನ್ಯಾರು? ನೀನ್ಯಾರು? ಅರುಹು ಅರುಹು ನಾನು ನಿಮ್ಮ ಸೇವಕ. ವಂಚಿಸಬೇಡ. ಜಗದರತು ನಳನೃಪನೋಲನ್ನಲ್ಲದೆ ಹರಿ ಹರಾಜ್ಯರಿಗೆ ಬರದು ಇವೆ. ಮರುಳದಿರು ತಡೆ ನಿಮಿಷ. ಅಯ್ಯ, ಮುಹೂರ್ತ ಬಿಟ್ಟರೆ ಈಗ ಮೀರಿದ್ದಕ್ಕೆಲ್ಲ ನಾನೇ ಹೊಣೆ, ನೀನಲ್ಲ. ಹಾಗಾದ್ರೆ ಅದು ನನಗೆ ತಡೆ ನಿಮಿಷ. ಅಯ್ಯ, ಸತ್ಯ ಹೇಳಿ. ಸುಳ್ಳು ಹೇಳುವ ಅಭ್ಯಾಸವೇ ಇಲ್ಲ ನನಗೆ. ಕಾಣಕ್ಕೆ ಹೋದ್ರೆ ಅದಕ್ಕೆ ಇಷ್ಟು ವೇಗವಾಗಿ ಬಂದ ರಥದ ಸಾರಥಿ ನೀನೇ ಅಲ್ವೇ? ತ್ವೈಜನದರಸು ನಳನೃಪನಿಗೋರ್ವನಿಗಲ್ಲದೆ ಹರಿಹರಾಜ್ಯರಿಗೆ ಬರದು ಈ ವೇಗ.
ಅಯ್ಯ, ದೇವತೆಗಳು ಮೆಚ್ಚಿದ ಪೃಥ್ವಿಮೂರರ ಚಕ್ರವರ್ತಿ, ಆಹಾ ಮಹಾಧನ್ಯ ಪುರುಷ ನಳ ನೀನೇ ಅಲ್ಲವೇ? ನೀನು ನಳನಲ್ಲವೇ? ಎನಲು ಕಿರುನಗೆಯೋ ಎನಲು ಕಿರುನಗೆಯೋ ನೀನು ನಳನಲ್ಲವೇ ಎಂದ ನೀ ಪರಿ ಮರುಳುಗೊಂಬರೆ ಈ ಪರಿ ಮರುಳುಗೊಂಬರೆ ಮರುಳಲ್ಲ ನೀನು ರಾಯ ನೈಷಧ. ರಾಯ ನೈಷಧನೆಲ್ಲಿ ತಾನೆಲ್ಲಿ ಓ, ರಾಯ ರಾಯ ನೈಷಧನೆಲ್ಲಿ ತಾನೆಲ್ಲಿ ಏನದ್ದು ಕಿರುನಗೆಯೋ ಎಂದನು ಆ ನಳನಲ್ಲವೇ? ಒಡೆಯ ಓ, ನಿನ್ನ ಹಾಸ್ಯ ಬರ್ತೀಯ, ನಗಡುದಿಲ್ಲ ಮತ್ತೆ ಏನೋ ಎರಡು ಚಿಕ್ಕತನದ ಮಾತು ಬಾಯಿಂದ ಬಂದು ಹೋಯಿತು. ಅದನ್ನು ಕೇಳಿಸಿಕೊಂಡು ನಳ ಚಕ್ರ, ಅಯ್ಯೋ ಪೃಥ್ವಿಮೂರಕ್ಕೆ ನಳ ಚಕ್ರವರ್ತಿ ನಳ ಅಂತಹ ದೇಶದಲ್ಲಿ ಹಾ, ನಿಮ್ಮ ಸೇವಕ ಪಾಂಕ ನಾನೆಲ್ಲಿ? ನಾನು ನಿಮ್ಮ ಸೇವಕನ. ನನ್ನ ಸೇವಕ ನೀನದು ಛದ್ಮವೇಷ. ನೀನು ನಳ, ನಾನು ನಳ ಅಲ್ಲ ಬಾಹುಕ. ನೀನು ನಳ ಅಲ್ಲ ಬಾಹುಕ. ನಾನು ಬಾಹುಕ ಅಲ್ಲ ನಳ. ನೀನು ಬಾಹುಕ ಅಲ್ಲ ನಳ. ಅಲ್ಲ ಒಡೆಯ, ನಾನು ನಳನಲ್ಲ, ನಿಮ್ಮ ಸೇವಕನೇ. ಅಯ್ಯ, ಬಾಳದೈನ್ಯದಿಂದ ನಾನು ಕೇಳಿದನು ಕೊಡಪ ನೀನು ಬಾಳದೈನ್ಯದಿಂದ ನಾನು ಹೇಳಯ್ಯ. ಕೇಳಿದರು ಕೊಡುವ ನೀನು ಬೇಡಬೇಡ ಮೇಲೆ ನಿನ್ನ ಆದಿಮೆಡೆಯೋಳು ಬಾಲಿಕೆಯ ತಿಳಿದುಕೊಂಡು ಬೀಳುಗೊಡುವೆ ಕಾಣಬೇಕುತ್ತ ನಾಮ ನಿರ್ಧರಿಸಿ ಕೇಳಲಾಗ್ಯದ ಬಾಳದೇ ಅಯ್ಯ, ಒಡೆಯ ಋತುವರ್ಣ ಭೂಪತಿಯ ಚರಿತ್ರೆಯಲ್ಲಿ ಎದುರಿಗೆ ಎಂತ ಪ್ರವಾಹವೇ ಬರಲಿ, ಪರ್ವತವೇ ಬರಲಿ, ಜಂಜಾಟವೇ ಬರಲಿ, ಎದೆ ಕೊಟ್ಟದ್ದಲ್ಲದೆ ತಲೆ ತಗ್ಗಿಸಿದ್ದಿಲ್ಲ. ದೈನ್ಯ ಎನ್ನುವ ಶಬ್ದ ನನ್ನ ಜೀವನದಲ್ಲಿದ್ರೆ ಎರಡಕ್ಷರದ ಒಂದು ಶಬ್ದಕ್ಕೆ ಮಾತ್ರ, ಅದಕ್ಕೆ ನಳ ಅಂತ ಹೆಸರು. ಅದರ ಮುಂದೆ ನಮ್ಮದು ಬಹಳ ದೈನ್ಯವೇ. ಅಯ್ಯ, ನಾನು ಭೂಪತಿ ಎನ್ನುವಂತ ಸ್ವಾಭಿಮಾನವನ್ನು ಬಿಟ್ಟಿದ್ದೇನೆ. ನಾನು ನಿನಗೆ ಅನ್ನ ಕೊಟ್ಟವ ಎನ್ನುವಂತ ಅಹಂಕಾರವನ್ನು ಬಿಟ್ಟಿದ್ದೇನೆ. ನಾನು ಪೀಠದಲ್ಲಿ ಕುಳಿತುಕೊಳ್ಳುವಾಗ ಸಾವಿರಾರು ಜನರಿಂದ ವಂದನೆಯನ್ನು ಕೈಗೊಳ್ಳುವ ಎನ್ನುವಂತಹ ಹೆಮ್ಮೆಯನ್ನು ಬಿಟ್ಟಿದ್ದೇನೆ. ಕೆಳಗೆ ಬಿಟ್ಟಿದ್ದೇನೆ. ಸತ್ಯ ಹೇಳು, ನೀನು ನಳನಲ್ಲವೇ? ಅಲ್ಲ ಒಡೆಯ, ನಾನು ನಿಮ್ಮ ಸೇವಕ ಬಾಹುಕನೇ. ಸುಳ್ಳು ಹೇಳಬೇಡ, ವಂಚಿಸಬೇಡ. ನೀನು ನಳನಲ್ಲವೇ? ವಂಚನೆಯೂ ಅಲ್ಲ, ಸುಳ್ಳು ಅಲ್ಲ, ನೂರು ಮಾತಿಗೂ ನಾನು ನಿಮ್ಮ ಸೇವಕ ಬಾಹುಕನೇ. ಸತ್ಯಕ್ಕೆ ತಾಯಿಯ ದಾನ ಕೊಟ್ಟವ, ಸತ್ಯ ಹೇಳಯ್ಯ, ನಳನಲ್ಲವೇ ನೀನು? ಅಲ್ಲ ಒಡೆಯ, ನಾನು ಸತ್ಯವನ್ನೇ ಹೇಳುವುದು. ಇವನು ನಳನಲ್ಲ. ಛ! ನೀನು ನಳನಲ್ಲವೇ? ನಾನು ಮಹಾಪಾತಕ. ಒಂದು ವೇಳೆ ನೀನು ನಳನಲ್ಲದೆ ಹೋದ್ರೆ ಅಂತಹ ಪುಣ್ಯಾತ್ಮನನ್ನು ನಿನ್ನಂತಹ ನಿಕೃಷ್ಟನಲ್ಲಿ ಕಂಡು ನಿನ್ನನ್ನು ನಳ ಅಂತ ಹೇಳಿದ ನನ್ನ ನಾಲಿಗೆ ಉಳಿಯ ಕೂಡ. ಒಂದು ವೇಳೆ ನೀನು ನಳನೇ ಹೌದಾದ್ರೆ
3 ವರ್ಷ ನಿನ್ನನ್ನು ಸೇವಕನ ಹಾಗೆ ದುಡಿಸಿಕೊಂಡ ನಾನೇ ಉಳಿಯ ಕೂಡದು ಕತ್ತಿ ಎತ್ತಿದ್ದೇನೆ, ನಾಲಿಗೆಯನ್ನು ಕೊರಳನ್ನು ಹೊರಗೆ ಬಂದ ಎಂತ ಬುದ್ಧಿಯ ತಂಗಿಗ ಅರಿದುಕೊಳ್ಳಿ ನಾನೇ ನಳನು ಪರಮ ಮನೋಹರಿ. ಋತುವರ್ಣ, ದುಡುಕಬೇಡವಪ್ಪ, ದುಡುಕಬೇಡ. ನಾಲಿಗೆ ಕೊಯ್ದುಕೊಳ್ತೇನೆ. ಯಾವ ಕಾಲದಲ್ಲಿಯೂ ತುಂಬು ಗೌರವಾದರಗಳಿಂದ ಕಾಣುವಂತಹ ನಿಮ್ಮೆಲ್ಲರ ಪೃಥ್ವಿ ಮೂರರ ನಲ ಚಕ್ರವರ್ತಿ ಪ್ರಭೋ 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 ಪ್ರಭೋ, ಪಾತಕಿ ನಾನು, ಪಾತಕಿ ನಾನು, ಪಾತಕಿ ನಾನು. ಇಲ್ಲವಪ್ಪ, ನಿಮ್ಮ ಕಾಲಿನಡಿಯಲ್ಲಿ ಇರಬೇಕಾದಂತ ನಾನು ನಿಮಗೆ ಹೊಡೆಯುವುದಕ್ಕೆ ಬಂದೆ. ನಿಮ್ಮನ್ನು ಬರೀ ಗೀತದ ಆಳುವಿನಂತೆ ದುಡಿಸಿಕೊಂಡೆ. ಅಪರಾಧ ಸಹಸ್ರ, ಅಪರಾಧ ಸಹಸ್ರ, ಅಪರಾಧ. ಋತುಪರ್ಣ, ನಿನ್ನ ಅಪರಾಧ ಎಳ್ಳಿನ 7 ಭಾಗದಷ್ಟು ಇಲ್ಲವಪ್ಪ. ಆ, ಕೇವಲ ಚಕ್ರವರ್ತಿ ಮನೆತನದ ಘನತೆ ಗೌರವವನ್ನು, ಹಾ. ನನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹಾ. ಈ ಮಾರುವೇಷದಿಂದ ನಿನ್ನಲ್ಲಿಗೆ ಬಂದು ಆಶ್ರಯ ಪಡೆದು ಹಾ. ಯಾವ ಕಾಲಕ್ಕೂ ಚಕ್ರವರ್ತಿ ಎನ್ನುವಂತ ಒಂದಿಷ್ಟು ಸುಳಿವನ್ನು ಬಿಟ್ಟು ಕೊಡದೆ ಹಾ. ನಿನ್ನಲ್ಲಿದ್ದು ನಾನೇ ತಪ್ಪು ಮಾಡಿದನಲ್ಲದೆ ನಿನ್ನ ತಪ್ಪಿಲ್ಲ ಸುವರ್ಣ, ತಪ್ಪಿಲ್ಲ. ಪ್ರಭು, ಓ. ಏನಿದು ಹಾ. ಸಿಡಿಲು ಬಡಿದರೂ ಹೆದರದೆ ಇರುವ, ದುರದೊಳಿದಿರು ನಿಲ್ಲದಿಂತರೂ ಕೂಡ ಕಾಲದಲ್ಲಿ ಹೌದು. ನಾನು ಕತ್ತಿ ಹಿಡಿದ ದೂರ ಹೇಳಿದ್ದಲ್ಲ. ಜೀವನ ಹೋರಾಟದಲ್ಲಿ ಎಂದಿಗೂ ನಳ ಚಕ್ರವರ್ತಿ ತಲೆ ತಗ್ಗಿಸುವುದಿಲ್ಲ. ಒಂದು ನೈತಿಕ ಬಲ. ಸೋತನೇ ನಳ, ಸೋತನಲ್ಲ, ಸಿರಿಯು ಸುರಪಗಿಂತ ಮಿಗಿಲು. ಇತ್ತು. ಅವ ಮತ್ತೊಬ್ಬರು ಮದುವೆ ಆಗುವ ನಿಮ್ಮ ಹೆಂಡತಿಯನ್ನೂ ಬಯಸಿದ. ಹಾ. ನೀವು ಮದುವೆ ಆಗುವಂತ ದಮಯಂತಿಯನ್ನೇ ಅವನಿಗೆ ಬಿಟ್ಟುಕೊಡ್ಲಿಕ್ಕೆ ಹೋದಿರಿ. ಹಾ. ಅವನ ದಾರಿದ್ರ್ಯ ಎಷ್ಟು, ನಿಮ್ಮ ಶ್ರೀಮಂತಿಕೆ ಎಷ್ಟು. ಹಾ. ಅವನಿಗೆ ಎಲ್ಲಿ ಉಂಟು ನಿಮ್ಮ ಶ್ರೀಮಂತಿಕೆ? ಹಾ. ಬಿಡಿ, ಹಾ. ಸ್ಮರಣಾಕಾರ. ಹಾ. ಮೇಲಿನ ರೂಪಕ್ಕೆ ನಾಳೆ ನೆರಿಗೆ ಬಂದೀತು, ವೃದ್ಧಾಪ್ಯ ಬಂದೀತು. ಹೌದು. ನಿಮ್ಮ ಅಂತರಂಗದ ಚೆಲುವಿಗೆ ಮನ್ಮಥ ಯಾವ ಲೆಕ್ಕ ಹೇಳಿ? ಹಾ. ಯಾಕೆ ಸ್ವಾಮಿ ಈ ವಿರೂಪ? ಯಾಕೆ ಸ್ವಾಮಿ ಈ ವಿಕಾರ? ಯಾಕೆ ಸ್ವಾಮಿ ಈ ಕೊರೂಪ? ಶನಿಕಾಟ ಋತುಪರ್ಣ, ಶನಿಕಾಟದಿಂದಾಗಿ ಕಾರ್ಕೋಟಕನೆಂಬಂತಹ ವಿಷದ ಹಾವು ಕಚ್ಚಿ ಹಾ, ನಿಜ ರೂಪ ಒಡಗಿ ಇಂತಹ ಸ್ವರೂಪ ಬಂತು. ಸ್ವಾಮಿ, ಓ, ಶನಿಕಾಟಕ್ಕೆ ಇಷ್ಟು ಸಂತ್ರಸ್ತರಾದಿರ. ಎಲ್ಲವನ್ನೂ ಕಳ್ಕೊಂಡಿನಲ್ಲ, ಕ್ಷಣದಲ್ಲಿ ನಿವಾರಣೆ ಮಾಡ್ಲಿಕ್ಕಾಗ್ತದೆ. ಅದು ಹೇಗೆ? ಶನಿ ವಿಮೋಚನ ಮಂತ್ರ ಹೇಳಿದ್ರೆ ಆಯ್ತು. ಅದರ ಗಂಧಗಾಳಿಯೇ ನನಗೆ ಗೊತ್ತಿರಲಿಲ್ಲವಲ್ಲ. ನಾನು ಹೇಳ್ತೇನೆ, ಉಚ್ಚಾರ ಮಾಡಿ. ನಮೋ